ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಾವಿವತ್ತು ನಮ್ಮ ಚಿತ್ರದುರ್ಗಕ್ಕೆ ಹೋಗ್ತಾ ಇದ್ದೀವಿ. ಸೊ ಯಾಕಪ್ಪ ಅಂತಂದರೆ ಶಾಪಿಂಗ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಸೊ ಇದು ನಮ್ಮೂರಿನ ದೇವಸ್ಥಾನ ನೋಡಿ. ನೆಕ್ಸ್ಟ್ ಮಂತು ಈ ದೇವಸ್ಥಾನದಲ್ಲಿ ಕಳಸನ ಕೂರಿಸ್ತಿದ್ದಾರೆ. ಅದಕ್ಕೋಸ್ಕರ ತವ್ರ ಮನೆಯವರು ಹೆಣ್ಮಕ್ಳಿಗೆಲ್ಲ ಬಟ್ಟೆ ಕೊಡಿಸ್ಬೇಕು ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಬಟ್ಟೆ ತೊಗೊಳೋದಕ್ಕೆ ನಮ್ಮ ಚಿತ್ರದುರ್ಗಕ್ಕೆ ಹೋಗ್ತಾ ಇದ್ದೀವಿ. ನೋಡಿ, ಚಿತ್ರದುರ್ಗಕ್ಕೆ ಬಂದಿದ್ದೀವಿ. ಇದು ಚಿತ್ರದುರ್ಗದಲ್ಲಿ ಲಕ್ಷ್ಮೀ ಬಜಾರ್ ಅಂತ. ಸೊ ಇಲ್ಲೇ ನಾವೆಲ್ಲ ಶಾಪಿಂಗ್ ಮಾಡೋದು. ಸೊ ನಾನು ಯಾವ ಅಂಗಡಿಯಲ್ಲಿ ಬಟ್ಟೆನ ತೊಗೊಳ್ತೀನಿ ಅನ್ನೋದನ್ನ ತೋರಿಸ್ತೀನಿ ಬನ್ನಿ. ಸೊ ನಾನು ತೊಗೊಳ್ಳೋದು ಸಮ್ಯಕ್ಕಲ್ಲಿ. ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಸ್ಯಾರೀಸ್ ಎಲ್ಲ. ಯಾವ ಥರ ಸ್ಯಾರೀಸ್ ಬೇಕಾದ್ರೂ ಸಿಗುತ್ತೆ ಇಲ್ಲಿ. ಕಾಟನ್ ಸ್ಯಾರಿ ಆಗಿರ್ಬೋದು, ಸಾಫ್ಟ್ ಸಿಲ್ಕ್ ಆಗಿರ್ಬೋದು, ರೇಷ್ಮೆ ಸೀರೆ ಆಗಿರ್ಬೋದು, ಹಾಗೆ ಡೈಲಿ ವೇರ್ಗೂ ಸಿಗುತ್ತೆ. ಫ್ಯಾನ್ಸಿನಲ್ಲಂತೂ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಕಲೆಕ್ಷನ್ಸು. ನನಗೆ ಈ ಅಂಗಡಿಯಲ್ಲಿ ಫ್ಯಾನ್ಸಿ ಸೀರೆಸು ತುಂಬಾ ಇಷ್ಟ. ಎಲ್ಲ ಥರದ್ರಲ್ಲೂ ಸಿಗುತ್ತೆ. ಸೊ ನಾನು ಯಾವುದರಲ್ಲಿ ತೊಗೊಂಡೆ ಅಂತ ತೋರಿಸ್ತೀನಿ ಬನ್ನಿ. ಸೊ ನಾನು ತೊಗೊಂಡಿದ್ದು ರೇಷ್ಮೆಯಲ್ಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಈ ಸ್ಯಾರಿನ ತೊಗೊಂಡೆ. ನಾನು ಬ್ಲ್ಯಾಕ್ ಇರೋದ್ರಿಂದ ಈ ಕಲರ್ ಸೂಟ್ ಆಗುತ್ತೆ ಅಂತ ತೊಗೊಂಡಿದ್ದೀನಿ. ಸೊ ಇಷ್ಟ ಆಯಿತು ನನಗೆ. ಅಮ್ಮನೂ ಕೂಡ ತೊಗೊಂಡ್ರು, ಫ್ಯಾನ್ಸಿನಲ್ಲಿ ತೊಗೊಂಡ್ರು ಅವರು. ಸೊ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಸ್ಯಾರೀಸ್ ಎಲ್ಲ. ಸೊ ನಾನು ಯಾವ ಥರ ಕಾಣಿಸ್ತೀನಿ ಸ್ಯಾರಿನಲ್ಲಿ ಅಂತ ಹಿಡ್ಕೊಂಡು ನೋಡ್ತಿದ್ದೀನಿ. ನೋಡಿ ಹೇಗೆ ಕಾಣುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನನ್ನ ಹಸ್ಬೆಂಡ್ಗೂ ಕೂಡ ಬಟ್ಟೆ ತೊಗೊಳೋದಕ್ಕೆ ಹೋದ್ವಿ. ಅವ್ರು ತೊಗೊಂಡಿದ್ದು MG ಫ್ಯಾಷನಲ್ಲಿ. ಸೊ ಅವ್ರು ಯಾವಾಗಲೂ ಅಲ್ಲೇ ತೊಗೊಳ್ಳೋದು. ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ ಬಟ್ಟೆ ಕ್ಲಾತಸ್ ಎಲ್ಲ. ಸೊ ಬಾಯ್ಸಿಗೆ ತುಂಬಾ ಚೆನ್ನಾಗಿ ಸಿಗುತ್ತೆ ಅಲ್ಲಿ ಬಟ್ಟೆಗಳು. ಸೊ ಇವತ್ತಿನ ಮಿನಿ ಬ್ಲಾಗು ಇದೆ. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಫಸ್ಟ್ ಟೈಮ್ ಯಾರಾದರೂ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.